ಹಾಯ್ ಎಲ್ಲರಿಗೂ. ಇವತ್ತು ನಾನು ಲಾಸ್ಟ್ ಟೈಮ್ ಹಾಕಿದಾಗೇ ಇದೂ ಅಷ್ಟೇ 7-8 ಇಯರ್ಸ್ ಬ್ಯಾಕಿನ ಡ್ರೆಸ್ಸು ನಂದು. ಡೆಲಿವರಿ ಆದ ನಂತರ ಒಂದು ಟೈಮಲ್ಲಿ ನನಗೆ ಈ ಡ್ರೆಸ್ಗಳೆಲ್ಲ ಆಗ್ತಾನೇ ಇರಲಿಲ್ಲ, ಬಟ್ ಇವಾಗೆಲ್ಲ ಆಗ್ತಿದೆ. ತುಂಬಾ ಖುಷಿ ಆಗುತ್ತೆ ಈ ಥರ ಇರೋದು. ಹಾಗೆ ಇವತ್ತು ನಾನು ಅನುಜ್ ಲಂಚ್ ಬಾಕ್ಸಿಗೆ ರವೆ ದೋಸೆನ ಮಾಡ್ಕೊಳ್ತಿದ್ದೀನಿ. ಇದನ್ನು ಮಾಡ್ಕೊಳ್ಳೋದು ಈಸಿ, ಹಾಗೆ ಹೆಲ್ತಿನೂ ಕೂಡ. 1 ಕಪ್ಪಷ್ಟು ರವೆ ತೊಗೋಬೇಕು. ಯಾವ ರವೆನಾದರೂ ತೊಗೋಬೋದು. ನಾನಿಲ್ಲಿ 2 ಥರ ರವೆನೂ ಯೂಸ್ ಮಾಡಿದ್ದೀನಿ. ಅಂದರೆ ಒಂದು ರವೆ ಸ್ವಲ್ಪ ಖಾಲಿ ಆಗಿತ್ತು, ಹಾಗಾಗಿ 2 ಥರ ರವೆನೂ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಬೌಲಲ್ಲಿ 1 ಕಪ್ಪಷ್ಟು ಅವಲಕ್ಕಿ, 2 ಸಮ ಪ್ರಮಾಣದಲ್ಲಿ ತಗೊಂಡಿರಬೇಕು. ಹಾಗೆ ಇದನ್ನು 10 ನಿಮಿಷ ನೆನೆಯೋಕ್ಕೆ ಇಡಬೇಕು. ಹಾಗೆ ನಂದು ಆದ ನಂತರ ಇದನ್ನು ನಾನು 10 ನಿಮಿಷ ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡಿದ್ರಲ್ಲ ನೀಟಾಗಿ ನೆನ್ಕೊಬಿಟ್ಟಿದೆ ರವೆ ಮತ್ತು ಅವಲಕ್ಕಿ 2. ಸೊ ಇದೆರಡೂ ಫಸ್ಟು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಸೊ ಅವಲಕ್ಕಿ ಮತ್ತು ರವೆ ಎಲ್ಲ ನೀಟಾಗಿ ನೆನ್ಕೊಂಡಿದೆ ಅಲ್ವಾ. ಹೀಗೆ ಇದಕ್ಕೆ ಅವಲಕ್ಕಿ ರವೆ ಏನು ತಗೊಂಡಿದ್ದೀವಲ್ಲ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಮೊಸರು ತಗೋಬೇಕು. ಈಗ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಈಗ ನೀಟಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ನಾವು ರುಬ್ಕೋಬೇಕಾಗುತ್ತೆ. ದೋಸೆ ಹಿಟ್ಟಿನಗಿಂತನೂ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ಸೊ ಆ ಥರ ರುಬ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರುಬ್ಕೊಳ್ಳಿ. ಸೊ ಇಲ್ಲಿ ನೋಡಿದರೆ ನಾನು ರುಬ್ಕೊಂಡು ಬಂದಿದ್ದೀನಿ. ಈಗ ನೋಡ್ತಿದ್ದೀರಲ್ಲ ಹದ ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪನೇ ಇದೆ. ಈ ಥರನೇ ಇರಬೇಕು. ಲೈಕ್ ಏನಂತ ಹೇಳಿದರೆ ಇದನ್ನು ನಾವು ಊತಪ್ಪ ಇದೆಯಲ್ಲ, ಸೊ ಆ ಥರ ಹುಯ್ಕೋಬೇಕಾಗುತ್ತೆ. ಹಾಗಾಗಿ ಇಷ್ಟೇ ದಪ್ಪಕ್ಕೆ ಇಟ್ಕೊತಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಪುದೀನ ಚಟ್ನಿನ ಮಾಡ್ಕೊಳ್ತಿದ್ದೀನಿ. ಏನಿಲ್ಲ, ಸೇಮ್ ಎಲ್ಲ ಕೊತ್ತಂಬರಿ ಚಟ್ನಿ ಮಾಡೋ ಹಾಗೆಯೇ ಇಲ್ಲಿ ಪುದೀನಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತೆಂಗಿನ ತುರಿ ಸ್ವಲ್ಪ, ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹುಳಿ, ಹಾಗೆ ಉರಿಗಡಲೆ, ಅದ್ರ ಜೊತೆಗೆ ಪುದೀನ ಸೊಪ್ಪು ಹಾಕಿ ರುಬ್ಕೊಂಡ್ರೆ ಆಯಿತು. ಹಾಗೆ ತೆಗೆದಿಟ್ಟಿರುವಂಥ ಹಿಟ್ಟಿಗೆ ನಾನು ಈಗ 1-2 ಪಿಂಚಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಿದ್ದೀನಿ. 2 ಪಿಂಚಷ್ಟು ಹಾಕ್ಕೊಳ್ತಿರೋದು, ಜಾಸ್ತಿ ಏನಿಲ್ಲ. ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು, ನೀವು ಇದನ್ನು ದೋಸೆ ಹುಯ್ಕೊಳ್ತೀನಿ ಅನ್ನೋ ಟೈಮಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಚಟ್ನಿಗೆ ಇಲ್ಲಿ ಒಗ್ಗರಣೆ ಎಲ್ಲ ಮಾಡಿ ಇಟ್ಟೇ ಆಗಿದೆ. ಹಾಗೆ ದೋಸೆನ ಉತ್ತಪ್ಪ ಥರ ಹುಯ್ಕೋಬೇಕು, ತುಂಬ ದೊಡ್ಡದಾಗೆಲ್ಲ ಹುಯ್ಕೋಬೇಡಿ. ಹಾಗೆ ಇದ್ರ ಮೇಲೆ ಬೇಕಾದರೆ ನಾವು ಕ್ಯಾರೆಟ್ ಹಾಕ್ಕೋಬೋದು ಅಥವಾ ಆನಿಯನ್ಸ್ ಈ ಥರ ಎಲ್ಲ ಹಾಕಿ ಡೆಕೋರೇಟಿವ್ ಆಗಿ ಮಾಡಿನೂ ಕೊಡ್ಬೋದು. ಸೊ ಇವತ್ತು ನಾನು ಪ್ಲೈನಾಗೆ ಮಾಡ್ಕೊಳ್ತಿದ್ದೀನಿ. ಅನುಜಿಗೆ ಹೇಗೆ ಅಂತ ಹೇಳಿದರೆ ದೋಸೆ ಜೊತೆ ಚಟ್ನಿ ಈ ಥರ ಕಾಂಬಿನೇಷನ್ ತುಂಬ ಇಷ್ಟ. ಚಟ್ನಿ ಅಂದರೆ ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ ನಾನು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾಯಿರ್ತೀನಿ ಚಟ್ನಿಗಳನ್ನ. ಒಂದೇ ಥರ ಕೊಟ್ಟರೆ ಅದರಲ್ಲಿ ಏನೂ ಸಿಗಲ್ಲ. ಹಾಗಾಗಿ ಎಲ್ಲ ಸೊಪ್ಪುಗಳನ್ನ ಚೇಂಜ್ ಮಾಡೋದಾಗಲಿ ಆ ಥರ ಮಾಡ್ತೀನಿ. ಇಲ್ಲ ಕಡಲೆಬೇಳೆ ಚಟ್ನಿ, ಇಲ್ಲ ಶೇಂಗಾ ಚಟ್ನಿ, ಈ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ನೋಡಿದ್ರೆ ದೋಸೆ ತಿರುಗಿಸಿ ಹಾಕಿದ್ದೀನಿ. ಸೇಮ್ ನೀವು ದೋಸೆ ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರ ಮಾಡ್ಕೋಬೇಕಾಗುತ್ತೆ. ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದಿನ ಟ್ರೈ ಮಾಡಿ ನೋಡಿ. ಹಾಗೆ ನಾನಿವತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಪಪ್ಪಾಯ ಮತ್ತು ಡ್ರೈ ಆಮ್ಲ ಇಟ್ಟಿದ್ದೀನಿ. ಲಂಚ್ ಬಾಕ್ಸಿಗೆ ನಾನು ದೋಸೆನ ತುಂಬ ಪುಟಾಣಿಯಾಗಿ ಹುಯ್ದು ರವೆ ದೋಸೆನ, ಅದ್ರ ಜೊತೆ ಚಟ್ನಿ, ಕ್ಯಾರೆಟ್ ಮತ್ತು ಒಂದು ಸಣ್ಣ ಪೀಸಷ್ಟು ಮೈಸೂರು ಪಾಕ್ ಇಟ್ಟಿದ್ದೀನಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಾಗಿತ್ತಲ್ಲ, ಹಾಗೆ ಒಂಚೂರು ಬಾಡಿಗೆ ಸ್ಕ್ರಬ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ನೀವು ಈ ಸ್ಕ್ರಬ್ ಮಾಡ್ಕೊಳ್ಳುವಾಗ ಮಂತಲ್ಲಿ ನೀವು 1-2 ಟೈಮ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ಕ್ರಬ್ ಮಾಡ್ಕೊಳ್ಳೋದು. ಹಾಗೆ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 3-4 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಏನೇನು ಯೂಸ್ ಮಾಡ್ತಿದ್ದೀನೋ ಪದಾರ್ಥಗಳನ್ನ ಅದಷ್ಟು ಡೀಟೇಲ್ಸ್, ಅದರಿಂದ ಸ್ಕಿನ್ನಿಗೆ ಏನೇನು ಯೂಸ್ ಇದೆ ಅಂತ ನಾನು ಡಿಸ್ಪ್ಲೇಲೇ ಹಾಕಿರ್ತೀನಿ. ಅದನ್ನು ನೀವು ಪಾಸ್ ಮಾಡಿ ಬೇಕಾದರೆ ಓದ್ಕೋಬೋದು. ಹಾಗೆ ಅದ್ರ ಜೊತೆ 1.5 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟೇ ಬ್ಯುಸಿ ಇದ್ದರೂ ಸಹ ನೀವು ಅಟ್ಲೀಸ್ಟ್ ನಿಮಗಂತ ಒಂದು 1/2 ಅವರ್ ಅಥವಾ 1 ಅವರ್ ತೆಗೆದಿಟ್ಕೊಳ್ಳಿ. ನಿಮ್ಮ ಸ್ಕಿನ್ ಕೇರ್ಗೆ, ಹೇರ್ ಕೇರ್ಗೆ ಅಂತ ನೀವು ಸ್ವಲ್ಪ ಟೈಮ್ ಕೊಡಿ. ಹಾಗೆ ಇದ್ರ ಜೊತೆ ನಾನು 1-2 ಸ್ಪೂನಷ್ಟು ಕಾಫಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಇದ್ರ ಜೊತೆ ಕಸ್ತೂರಿ ಅರಿಶಿನ 2 ಟೇಬಲ್ ಸ್ಪೂನು, ಕೊಕೊನಟ್ ಆಯಿಲ್ 1 ಟೇಬಲ್ ಸ್ಪೂನು, ಹಾಗೆ ಮೊಸರು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೈ ಮಿಸ್ ಅದು ಕ್ಲಿಪ್ ಮಿಸ್ ಆಯಿತು. ಹಾಗೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಕಸ್ತೂರಿ ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್, 2 ಟೇಬಲ್ ಸ್ಪೂನಷ್ಟು ಮೊಸರು. ಅದ್ರ ಜೊತೆ ಈಗ ಆ್ಯಡ್ ಮಾಡ್ತಿರೋದು 2 ಸ್ಪೂನಷ್ಟು ನಾನು ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲದ ಪುಡಿನ ಯೂಸ್ ಮಾಡ್ಕೊಳ್ಳೋದ್ರಿಂದನೂ ನಿಮ್ಮ ಸ್ಕಿನ್ನಿಗೆ ತುಂಬಾ ಬೆನಿಫಿಟ್ ಇದೆ. ಸೊ ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಖಂಡಿತ ಪಾಸ್ ಮಾಡಿ ಓದ್ಕೊಳ್ಳಿ. ಹಾಗೆ ಇದಿಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ತಿಕ್ ಪೇಸ್ಟಾಗಿ ಮಾಡ್ಕೋಬೇಕು. ಬಾಡಿಗೆ ಸ್ಕ್ರಬ್ ಮಾಡ್ಕೊಳ್ಳೋಷ್ಟು ತಿಕ್ ಪೇಸ್ಟಾಗಿ ಮಾಡಬೇಕು. ಜೊತೆಗೆ ನೀವೇನಂತ ಹೇಳಿದರೆ ಇದನ್ನು ಫಸ್ಟು ನೀವು ಬಿಸಿ ನೀರನ್ನ ಮೈಗೆ ಹಾಕ್ಕೊಂಡು ಅದಾದ ನಂತರ ಇದನ್ನು ಅಪ್ಲೈ ಮಾಡಿ ನೀಟಾಗಿ ನೀವು ಸ್ಕ್ರಬ್ ಮಾಡ್ಕೋಬೇಕು. 1-2 ನಿಮಿಷ ಆದರೂ ನೀಟಾಗಿ ಪೂರ್ತಿಯಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡಿಕೊಂಡು ಆದ ನಂತರ ನೀವು ನಾರ್ಮಲಾಗಿ ವಾಶ್ ಮಾಡಿ ಆದ ನಂತರ ಮಾಯ್ಶ್ಚರೈಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮಾಯ್ಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾನಿಲ್ಲಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದರ ಕನ್ಸಿಸ್ಟೆನ್ಸಿನ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇಲ್ಲೇ ಇದನ್ನು ರೆಡಿ ಮಾಡಲ್ಲ. ನಾನು ಏನಿದ್ರು ಸ್ನಾನಕ್ಕೆ ಹೋಗುವಾಗ ಅಲ್ಲೇ ತೊಗೊಂಡೋಗಿ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನೀಟ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಏನಿಲ್ಲ, ಸ್ವಲ್ಪ ಮೈಗೆ ನೀಟಾಗಿ ಹಚ್ಕೊಳ್ಬೇಕಲ್ಲ, ಅಷ್ಟು ತಿಕ್ ಪೇಸ್ಟಾಗಿ ಮಾಡಿಕೊಂಡ್ರೆ ಆಯಿತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಇದೇ ಥರ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.